ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಪಶ್ಚಿಮ ಬಂಗಾಳದ ಬರ್ಧಮಾನಿನ ಇಪ್ಸಿತಾ ಮುಜುಮ್ದರ್. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನನ್ನ ಜೀವನದ ಗುಣಮಟ್ಟವನ್ನು ಸಂಪೂರ್ಣವಾಗಿ ಬದಲಿಸಿದ ದೈವಿಕ ಪವಾಡವನ್ನು ಕೃತಜ್ಞತೆ ತುಂಬಿದ ಹೃದಯದಿಂದ ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ತಾಯಿ ಒಮ್ಮೆ ಭಕ್ತರೊಬ್ಬರ ಮನೆಯಲ್ಲಿ ಕಳಸ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿ ಅವರು ಮೊದಲ ಬಾರಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಸಾಧಾರಣ ಪವಾಡಗಳ ಬಗ್ಗೆ ಕೇಳಿದರು. ಆ ಸಮಯದಲ್ಲಿ ನಾನು ತೀವ್ರವಾದ ಬೆನ್ನುಹುರಿಯ ಅಸ್ವಸ್ಥತೆಯಿಂದ ಬಳಲುತ್ತಿದ್ದೆ. ಇದು ನನಗೆ ಅಪಾರ ನೋವನ್ನು ಮತ್ತು ನನ್ನ ತಾಯಿಗೆ ನಿರಂತರ ಚಿಂತೆಯನ್ನು ಉಂಟು ಮಾಡಿತ್ತು. ವೈದ್ಯರು ಶಸ್ತ್ರಚಿಕಿತ್ಸೆಗೆ ಸಲಹೆ ನೀಡಿದ್ದರು. ಅದಕ್ಕೆ ಸುಮಾರು 7 ಲಕ್ಷ ರು ವೆಚ್ಚವಾಗಬಹುದು ಎಂದು ಅಂದಾಜಿಸಿದ್ದರು. ಇದು 2012ರ ಸಮಯದಲ್ಲಿ ದೊಡ್ಡ ಮೊತ್ತವಾಗಿತ್ತು. ಆಳವಾದ ಭಕ್ತಿ ಮತ್ತು ನಂಬಿಕೆಯಿಂದ ನನ್ನ ತಾಯಿ ಪ್ರಾರ್ಥನೆ ಮಾಡಿ ನನ್ನನ್ನು ನೇಮಂನ ಆರೋಗ್ಯ ದೇವಾಲಯಕ್ಕೆ ಕರೆದುಕೊಂಡು ಬಂದರು. ನಾನು ಅಲ್ಲಿನ ಎಲ್ಲ ಆಚರಣೆಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿದೆ. ಅಂತಹ ವಾಸ್ತವ್ಯವು ಗುಣಪಡಿಸುವಿಕೆಯನ್ನು ತರುತ್ತದೆ, ಆರೋಗ್ಯವನ್ನು ಮರುಸ್ಥಾಪಿಸುತ್ತದೆ ಎಂಬ ನಂಬಿಕೆಯಂತೆ ನಾವು ಅಲ್ಲಿ 3 ರಾತ್ರಿಗಳ ಕಾಲ ಉಳಿದೆವು. ನಾವು ಮೊದಲು ಅಲ್ಲಿಗೆ ಬಂದಾಗ ನಾನು ತೀವ್ರ ನೋವಿನಲ್ಲಿದ್ದೆ. ನನ್ನ ತಾಯಿಯೇ ಎಲ್ಲ ಲಗೇಜ್ಗಳನ್ನು ಹೊರುವಂತಾದ ಪರಿಸ್ಥಿತಿಯನ್ನು ನೋಡಿ ಸಹ ಪ್ರಯಾಣಿಕರು ಸಹ ಕಳವಳ ವ್ಯಕ್ತಪಡಿಸಿದ್ದರು. ಆದರೆ ಮುಂದೆ ಸಂಭವಿಸಿದ್ದು ಪವಾಡವೇ ಸರಿ. ದೇವಸ್ಥಾನದಲ್ಲಿ ಆಚರಣೆಗಳನ್ನು ಮುಗಿಸಿ 3 ರಾತ್ರಿ ಕಳೆದ ನಂತರ ಮನೆಗೆ ಹಿಂದಿರುಗುವಾಗ ನಮ್ಮೆಲ್ಲ ಸಾಮಾನುಗಳನ್ನು ನಾನೇ ಸ್ವತಃ ಹೊತ್ತುಕೊಳ್ಳಲು ಸಾಧ್ಯವಾಯಿತು. ನಾನು ಬಲಶಾಲಿಯಾಗಿರುವುದನ್ನು ಅನುಭವಿಸಿದೆ. ನೆಮ್ಮದಿಯಿಂದ ನಿದ್ರಿಸಿದೆ. ಗುಣಮುಖಳಾದ ಆಳವಾದ ಭಾವನೆಯನ್ನು ಅನುಭವಿಸಿದೆ. ನನ್ನ ತಾಯಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕೃಪೆಯಿಂದ ಬೆನ್ನುಹುರಿಯ ನೋವು ಸಂಪೂರ್ಣವಾಗಿ ಮಾಯವಾಯಿತು. ನನಗೆ ಆ ದುಬಾರಿ ಮತ್ತು ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆಯ ಅಗತ್ಯವಿರಲಿಲ್ಲ. ಅಂದಿನಿಂದ ಆರೋಗ್ಯಕರ ನೋವು ಮುಕ್ತ ಜೀವನವನ್ನು ನಡೆಸುತ್ತಿದ್ದೇನೆ. ಈ ಬದಲಾವಣೆಯು ಕೇವಲ ಕರುಣಾಮಯ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಪ್ರೀತಿ ಮತ್ತು ಸಹಾನುಭೂತಿಯಿಂದ ಮಾತ್ರ ಸಾಧ್ಯವಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ತುಂಬಿ ಹರಿಯುವ ಕೃತಜ್ಞತೆಯಿಂದ ಕೈ ಮುಗಿದು ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಕರುಣಾಮಯ ಆರೋಗ್ಯ ಪ್ರದಾತ ಪವಾಡ ಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.